ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜವರೇಗೌಡ ಮುನಿಸ್ವಾಮಿ ಪಾಳಯದಲ್ಲಿ ಭಾರೀ ಸಂಚಲನ. ರಾಜಕೀಯ ಸಮಾವೇಶದಲ್ಲಿ ಭಾವನಾ ಅನ್ನೋಳ ಜೊತೆ ಮದುವೆಯಾಗಿರುವುದಾಗಿ ಘೋಷಿಸಿದ ಸಿದ್ದೇಗೌಡರು. ನನ್ನ ಮಗಳಿಗೆ ಒಳ್ಳೇದಾಗ್ಲಿ ಅಂತೇಳಿ ಹೋಮ ಮಾಡಿಕೊಂಡಿವನೇ. ಗಂಡವರು ಬಂದವರ ನನ್ನ ಮಗಳು ನೋಡಕ್ಕೆ. ಇವ್ರ ಮಗಳು ನೋಡಿದ್ರೆ ಯಾವನ್ ಜೊತೆಲೂ ಓಡಾಡ್ಕೊಂಡವಳೆ. ಅವಳು ನನ್ನ ಮಗಳು. ನಾನು ಹಾಕಿದ್ಗೆರೆ ದಾಟಾಕಿಲ್ಲ. ಕ್ಷಮಿಸ್ಬಿಡಿಯಪ್ಪ, ನನ್ಗೆ ಇವ್ರಿಲ್ದೆ ಜೀವನನೇ ಇಲ್ಲ. ಅದಕ್ಕೆ ಮದುವೆ ಮಾಡ್ಕೊಂಡು ಬಂದ್ಬಿಟ್ಟೆ. ಲಲಿತಾ, ಲಲಿತಾ, ಏನ್ರಿ ಅಡಿಗೆ ಮನೇಲಿ ತುಂಬಾ ಕೆಲಸ ಬಿದ್ದಿದೆ. ಕೆಲಸ ಯಾವಾಗಲೂ ಇದ್ದೇ ಇರುತ್ತೆ. ಮೊದಲು ಟಿವಿ ನೋಡು. ರೀ, ಅವಳು ಭಾವನಾ ರೀ, ನಮ್ ಲಕ್ಷ್ಮಿ ಮಗಳು. ನಮ್ ಲಕ್ಷ್ಮಿ ಅನ್ಬೇಡ, ನಮ್ ಶತ್ರು ಅವಳ ಮಗಳು ಅಂತ ಹೇಳು. ಅಯ್ಯೋ ಪಾಪ ರೀ, ಆ ಹುಡುಗಿ ಹಣೆ ಬರನೇ ಸರಿ ಇಲ್ಲ. ಇದಕ್ ಮುಂಚೆ ಒಂದು ಮದುವೆ ಫಿಕ್ಸ್ ಆಗಿತ್ತಂತೆ. ಮದುವೆ ದಿನಾನೇ ಹುಡುಗ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ಬಿಟ್ನಂತೆ. ಹೀಗೆ ನೋಡಿದ್ರೆ ಇವನ್ ಯಾರೋ ಅವಳಿಗೆ ತಾಳಿ ಕಟ್ಟಿದ್ದೀನಿ ಅಂತ ಹೇಳ್ತಿದ್ದಾನೆ. ಪಾಪ ರೀ. ಇದನ್ನೇ ಹೇಳೋದ್ಲಂತ, ಧರ್ಮ ಬಿಟ್ರು ಕರ್ಮ ಬಿಡೋಲ್ಲ ಅಂತ. ಯಾವನೋ ಸಿಕ್ತಾ ಅಂತೇಳಿ ನಮ್ಗೆ ಅವಮಾನ ಮಾಡಿ ನಮ್ಮ ಅಪ್ಪನ ಈ ಸ್ಥಿತಿ ತಂದು ಓಡೋದ್ಲಲ್ಲ. ಅನುಭವಿಸ್ಲಿ, ಅನುಭವಿಸ್ಬೇಕು ಅವಳು. ಇನ್ನೇನ್ರಿ ಮತ್ತೆ, ಅಲ್ಲಿ ನೋಡಿದ್ರೆ ನಿಮ್ಮ ತಂಗಿ ಅಷ್ಟೊಂದು ನೋವು ಅನುಭವಿಸ್ತಾ ಇದ್ದಾಳೆ. ನೀವಿಲ್ಲಿ ಏನೂ ಆಗದಿರೋರ ಥರ ಆರಾಮಾಗಿದ್ದೀರಲ್ಲ, ಯಾಕ್ರಿ? ನಿಮ್ಗೇನು ಅನ್ನಿಸ್ತಾನೆ ಇಲ್ವಾ? ಲಲಿತಾ, ನಿನಗೆ ಬೆಳಗ್ಗೆನೆ ಹೇಳಿದ್ದೀನಿ, ಅವಳನ್ನ ನನ್ನ ತಂಗಿ ಅನ್ಬೇಡ ಅಂತ. ತಂಗಿ ಅನ್ನೋ ಸಂಬಂಧ ಕಳ್ಕೊಂಡು ಎಷ್ಟೋ ದಿನಗಳಾಗೋಯ್ತು. ಅದೇನೋ ಹೇಳ್ತಾರಲ್ಲ, ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಅಂತ. ಹಾಗೆ ಮಗಳು ತಾಯಿದಾರನ್ನೇ ಹಿಡಿದಿದ್ದಾಳೆ. ಹಾಗೆಲ್ಲ ಹೇಳ್ಬೇಡ್ರಿ. ಯಾರೋ ಮಾಡಿರೋ ತಪ್ಪಿಗೆ ಈಗ ಇವರು ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಭಾವನಾ ಅಂತ ಹುಡುಗಿ ಅಲ್ಲ ರೀ, ತುಂಬ ಒಳ್ಳೆ ಹುಡುಗಿ. ತುಂಬ ಒಳ್ಳೆ ಹುಡುಗಿ. ಅವಳಿಗೆ ಒಳ್ಳೆತನ ಇದ್ದಿದ್ರೆ ಈಗೆಲ್ಲ ಆಗ್ತಿತ್ತ? ಅವರಿಂದ ಆ ಜಾವರೇಗೌಡ ಮನೆಯವರು ಎಷ್ಟು ಸಂಕಟ ಅನುಭವಿಸ್ಬೇಕು. ಇವ್ರ ಇದ್ ಕಡೆ ಯಾರು ಜನ ನೆಮ್ಮದಿಯಾಗಿರಲ್ಲ ಅಂತ ಅನ್ಸುತ್ತೆ. ಹಾಗೆಲ್ಲ ಹೇಳ್ಬೇಡ್ರಿ. ಒಳ್ಳೆಯವ್ರಿಗೆ ಕಷ್ಟ ಬರೋದು ಅಂತ ಹೇಳ್ತಾರಲ್ಲ, ಹಾಗೆ ಲಕ್ಷ್ಮಿಗೆ ಕಷ್ಟದ ಮೇಲೆ ಕಷ್ಟ ಬರ್ತಾನೆ ಇದೆ. ಅಲ್ರಿ, ತಂಗಿ ಮಗಳ ಮದುವೆ ಅವಳಿಗೆ ಹೀಗೆಲ್ಲ ಆಗಿದೆ ಅಂತ ಅಮ್ಮ, ಯಾರ್ದೋ ತಂಗಿ ಮದುವೆ ಅಂತ ಮಾತಾಡ್ತಿದ್ದೀರಾ? ಯಾವ ತಂಗಿ? ಯಾರ ಮದುವೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.